ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯು ಬೇಲನ್ನು ತಗೋಬೇಕಾದ್ರೆ ಅಂದರೆ ನ್ಯಾಯಾಲಯ ಅವರಿಗೆ ಬೇಲನ್ನು ಮಂಜೂರು ಮಾಡಿದ ನಂತರದಲ್ಲಿ ಅವರು ಜಾಮೀನನ್ನು ಕೊಡಬೇಕಾಗಿರುತ್ತೆ. ಸೊ ಆ ರೀತಿ ಜಾಮೀನನ್ನು ಕೊಡಬೇಕಾದ್ರೆ ಜಾಮೀನುದಾರರು ಯಾರು ಕೊಡಲಿಕ್ಕೆ ಬರ್ತಾರೆ ಅವರು ತಮ್ಮ ಆಸ್ತಿಯ ಪತ್ರಗಳನ್ನಾಗಿರ್ಬೋದು ಅಥವಾ ಸ್ಯಾಲರಿ ಸರ್ಟಿಫಿಕೇಟ್ಗಳನ್ನಾಗ್ಬೋದು ಅಥವಾ ಯಾವುದೇ ಒಂದು ಜಮೀನಿನ ಪತ್ರಗಳನ್ನಾಗ್ಬೋದು ಆ ದಾಖಲೆಗಳನ್ನು ಜಾಮೀನಾಗಿ ಕೊಡಬೇಕಾಗತ್ತೆ ನ್ಯಾಯಾಲಯಕ್ಕೆ. ಈ ಒಂದು ಜಾಮೀನಿನ ಜೊತೆಗೆ ಮತ್ತೊಂದು ಜಾಮೀನು ಅಂತಂದರೆ ಕ್ಯಾಶ್ ಶ್ಯೂರಿಟಿ ಆಗಿರುತ್ತೆ. ಆ ಕ್ಯಾಶ್ ಶ್ಯೂರಿಟಿಯನ್ನು ಕೂಡ ಕೊಡ್ಬೋದು. ಈ ಒಂದು ಕ್ಯಾಶ್ ಶ್ಯೂರಿಟಿ ಹೆಚ್ಚಾಗಿ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಆಗ್ತಾ ಇರ್ತದೆ. ಸೊ ಸಾಮಾನ್ಯ ಶ್ಯೂರಿಟಿಯನ್ನು ಕೊಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಆರೋಪಿಯು ಕ್ಯಾಶ್ ಶ್ಯೂರಿಟಿಗೆ ನ್ಯಾಯಾಲಯಕ್ಕೆ ಬೇಡಿಕೆಯನ್ನು ಇಡ್ಬೋದು. ಸೊ ಆ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಹಿಂದೆ ನಾವು CRPCನಲ್ಲಿ 445ರಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ. ಅದನ್ನು ಪರಿಗಣಿಸಿದಂಥ ನ್ಯಾಯಾಲಯ ಕ್ಯಾಶ್ ಶ್ಯೂರಿಟಿ ಇಷ್ಟು ಮೊತ್ತವನ್ನು ಕಟ್ಟಿ ಅಂತೇಳಿ ಆದೇಶವನ್ನು ಮಾಡ್ತಾ ಇತ್ತು. ಆದರೆ ಇವಾಗ CRPC ಇಲ್ಲದೆ ಇರೋದ್ರಿಂದ ಆ ಪ್ಲೇಸನ್ನು ರೀಪ್ಲೇಸ್ ಮಾಡಿರೋದ್ರಿಂದ ಈಗ BNSS ಅಂದರೆ ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತಾ ಕಾಯ್ದೆ ಏನಿದೆ ಇದರ ಸೆಕ್ಷನ್ 490ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಇದನ್ನು ಪರಿಗಣಿಸಿ ನ್ಯಾಯಾಲಯ ಇಷ್ಟು ಮೊತ್ತದ ಕ್ಯಾಶನ್ನು ಕಟ್ಟಿ ಶ್ಯೂರಿಟಿಯಾಗಿ ಅಂತ ಕೇಳ್ಬೋದಾಗಿರುತ್ತೆ. ಒಂದು ವೇಳೆ ನ್ಯಾಯಾಲಯ ಮಾಡಿದಂಥ ಮೊತ್ತ ಹೆಚ್ಚಾಗಿದ್ದರೆ ಅದನ್ನು ಕಟ್ಟಲಿಕ್ಕೆ ಆರೋಪಿಗೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈ ಹಿಂದೆ ನಾವು CRPCಯ ಸೆಕ್ಷನ್ 440ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಕೇಳ್ಕೊಳ್ತಾ ಇದ್ವಿ. ಆದರೆ ಈಗ BNSS ಆ್ಯಕ್ಟ್ನ ಅಡಿಯಲ್ಲಿ 484 ಸೆಕ್ಷನ್ನ ಅಡಿಯಲ್ಲಿ ರೆಡ್ಯೂಸ್ ಮಾಡಲಿಕ್ಕೆ ಅಂದರೆ ಕ್ಯಾಶ್ ಶ್ಯೂರಿಟಿಯನ್ನು ಮಾಡಿರುವಂಥ ಆದೇಶವನ್ನು ರೆಡ್ಯೂಸ್ ಮಾಡಲಿಕ್ಕೆ ಈ ಅರ್ಜಿಯನ್ನು ಮತ್ತೆ ಹಾಕ್ಕೊಂಡು ರೆಡ್ಯೂಸ್ ಮಾಡಲಿಕ್ಕೆ ಕೇಳ್ಬೋದಾಗಿರುತ್ತೆ. ಆವಾಗ ನ್ಯಾಯಾಲಯ ರೆಡ್ಯೂಸ್ ಮಾಡುವ ಒಂದು ಅಧಿಕಾರ ಅದಕ್ಕೆ ಬಿಟ್ಟಂಥದ್ದು ಇನ್ಹೆರಿಟೆಬಲ್ ಪವರ್ ಆಗಿರುತ್ತೆ. ಸೊ ಹಾಗಾಗಿ ನ್ಯಾಯಾಲಯ ರಿಲೀಸ್ ಮಾಡಿದರೆ ಆ ಮೊತ್ತವನ್ನು ಶ್ಯೂರಿಟಿಯಾಗಿ ಡಿಪಾಸಿಟನ್ನು ಮಾಡಿ ಆರೋಪಿಯು ಆ ಪ್ರಕರಣದಿಂದ ಜಾಮೀನನ್ನು ಪಡೆದು ಹೊರಬರಬಹುದಾಗಿರುತ್ತೆ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆಯೇ ಡ್ರಾಫ್ಟ್ಗಳಿಗೆ ಸಂಬಂಧಪಟ್ಟಂತೆ ಆಗಸ್ಟಿಂದ ಪ್ರತಿ ಶನಿವಾರ ಉಚಿತ ತರಬೇತಿಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳ, ದಿನಾಂಕ ಇದನ್ನು ಈ ತಿಂಗಳ ಕೊನೆಯ ವಾರದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ನಮ್ಮ ಒಂದು ವಿಡಿಯೋಗಳನ್ನು ನೀವು ಫಾಲೋ ಮಾಡ್ತಾಯಿರಿ, ನಿಮಗೆ ಸಂಪೂರ್ಣ ಮಾಹಿತಿಗಳು ಮುಂದೆ ಸಿಗುತ್ತೆ.